ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೊಂದು ನ್ಯೂ ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ. ನೀವು ಆಲ್ರೆಡಿ ಟಾಪಿಕ್ ನೋಡಿರ್ತೀರ ಅನ್ಕೊಂಡಿದ್ದೇನೆ. ಸೊ ಫುಡ್ ಲೇಬಲ್ಸ್ ಎಕ್ಸ್ಪ್ಲೇನ್ಡ್ ಇನ್ ಲೈವ್ ಅಂದರೆ ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ಫುಡ್ ಪ್ರಾಡಕ್ಟ್ಸ್ನ ಇವತ್ತು ನಾನು ನಿಮಗೆ ಲೈವ್ ಶೋಲಿ ಯಾವ ರೀತಿ ನೋಡಬೇಕು, ಏನು ನೋಡಬೇಕು ಫುಡ್ ಪ್ರಾಡಕ್ಟ್ಸಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ತುಂಬಾ ಇಂಟರಾಕ್ಟಿವ್ ಸೆಷನ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸೊ ನೀವು ನೋಡ್ತಾ ಇದ್ದೀರಾ, ಟಾಪಿಕ್ ಬಂದು ಹೌ ಟು ರೀಡ್ ಲೇಬಲ್ಸ್, ಡಿಕೋಡ್ ಫುಡ್ ಲೇಬಲ್ಸ್. ಇದು ನನ್ನ ಇವತ್ತಿನ ಟಾಪಿಕ್ ಆಗಿದೆ. ಸೊ ಈ ಟಾಪಿಕಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಫುಡ್ ಲೇಬಲ್ಸ್ನ ನೀವು ಯಾವ ರೀತಿ ಡಿಕೋಡ್ ಮಾಡಬೇಕು, ನೀವು ತಗೊಳ್ಳುವಂಥ ಫುಡ್ ಪ್ರಾಡಕ್ಟ್ಸ್, ಎನಿ ಫುಡ್ ಪ್ರಾಡಕ್ಟ್ಸ್ ವಿಚ್ ಯು ಪರ್ಚೇಸ್ ಇನ್ ದ ಮಾರ್ಕೆಟ್, ಯಾವ ರೀತಿ ಅದನ್ನು ನೀವು ನೋಡಬೇಕು, ಏನು ನೋಡಬೇಕು, ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕನ್ಸಿಡರ್ ಫುಡ್ ಲೇಬಲ್ಸ್ ಅನ್ನೋದನ್ನು ತಿಳಿಸ್ತೇನೆ. ಮೊದಲನೇದಾಗಿ ನಮ್ಮ FSSAI ಅವರು ಜನರಲ್ ಆಗಿ ಹೇಳೋದೇನೆಂದರೆ, ಎವ್ರಿ ಫುಡ್ ಪ್ರಾಡಕ್ಟ್ಸ್ ಶುಡ್ ಬಿ ಸರ್ಟಿಫೈಡ್ ಫ್ರಮ್ FSSAI. ಅಂದರೆ FSSAI ಲೈಸೆನ್ಸ್ ಇರಬೇಕು ಫುಡ್ ಪ್ರಾಡಕ್ಟಿಗೆ. ಆ ಫುಡ್ ಪ್ರಾಡಕ್ಟ್ ಏನಿದೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ದಟ್ ಶುಡ್ ಬಿ ಸೇಫ್ ಟು ಕನ್ಸ್ಯೂಮ್. ಅಂದರೆ ಕನ್ಸ್ಯೂಮರ್ಸ್ ಯಾರು ಕನ್ಸ್ಯೂಮ್ ಮಾಡ್ತಾರೆ ಆ ಪ್ರಾಡಕ್ಟು ಸೇಫ್ ಆಗಿರಬೇಕು ತಗೊಳ್ಳೋದಕ್ಕೆ. ಯಾವುದೇ ರೀತಿ ಅದರಿಂದ ಹಾನಿಕರ ಆಗಬಾರ್ದು ಅಥವಾ ಅಪಾಯ ಇರಬಾರ್ದು ಆ ಫುಡ್ ಪ್ರಾಡಕ್ಟಿಂದ. ಸೊ ಇದನ್ನು ನಮ್ಮ FSSAI ಅವರು ತಿಳಿಸ್ಕೊಡ್ತಾರೆ. ಸೊ ಈಗ ಆ ಫುಡ್ ಪ್ರಾಡಕ್ಟ್ ಸೇಫ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಅಂದರೆ, FSSAI ಕೆಲವೊಂದು ಲಿಸ್ಟ್ಗಳನ್ನ ಇಟ್ಟಿದ್ದಾರೆ. ಕಂಟ್ಯಾಮಿನೆಂಟ್ಸ್ ಲಿಸ್ಟ್ ಅಂತ ಇದೆ, ನ್ಯೂಟ್ರಿಷನಲ್ ಲಿಸ್ಟ್ ಅಂತ ಇದೆ, ಡಿಫ್ರೆಂಟ್ ಇದೆ. ಬಟ್ ಜನರಲ್ ಆಗಿ ನಾವು ಕನ್ಸ್ಯೂಮ್ ಮಾಡುವಂಥ ಫುಡ್ ಪ್ರಾಡಕ್ಟ್ಸ್ ಏನಿದೆ ಮಾರ್ಕೆಟಲ್ಲಿ ನಾವು ಪರ್ಚೇಸ್ ಮಾಡೋದು, ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಒಂದು ಗ್ರಾಸರಿ ಅಥವಾ ಚಿಪ್ಸ್, ಬಿಸ್ಕೆಟ್, ಚಾಕ್ಲೇಟ್ ಎಕ್ಸೆಟ್ರಾ ಏನೇ ಇರ್ಬೋದು, ಈ ಪ್ರಾಡಕ್ಟ್ಸಲ್ಲಿ ತುಂಬಾನೇ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆ್ಯಂಡ್ ತುಂಬಾನೇ ಕೆಮಿಕಲ್ಸ್ ಇರುತ್ತೆ, ಅಡಿಟಿವ್ಸ್ ಇರುತ್ತೆ. ಬಟ್ ಅದು ನಮ್ಗೆ ಗೊತ್ತಾಗಲ್ಲ. ನಾವೇನು ಮಾಡ್ತೀವಿ, ಅದನ್ನ ಪರ್ಚೇಸ್ ಮಾಡ್ತೀವಿ. ಬಟ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಫಾರ್ ಅಸ್ ಅನ್ನೋದು ನಾವು ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಜಸ್ಟ್ ಒಂದು ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ತೀವಿ, ಎಕ್ಸ್ಪೈರ್ ಆಗಿದೆಯಲ್ವ ಅಂತ ನೋಡ್ತೀವಿ, ತಗೊಳ್ತೀವಿ, ಯೂಸ್ ಮಾಡ್ತೀವಿ. ಸೊ ಇಸ್ ಇಟ್ ಅ ಗುಡ್ ಡಿಸಿಷನ್ ವಾಟ್ ವಿ ಮೇಕ್ ಇನ್ ಅವರ್ ಡೈಲಿ ಲೈಫ್, ಆರ್ ಇಸ್ ಇಟ್ ಅ ರಾಂಗ್ ಡಿಸಿಷನ್ ವಾಟ್ ವಿ ಕನ್ಸಿಡರ್ ಇನ್ ಅವರ್ ಲೈಫ್ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಬಿಕಾಸ್ ಈಗಿನ ಫಾಸ್ಟ್ ಜನ್ರೇಷನ್, ಫಾಸ್ಟ್ ಫುಡ್, ಫಾಸ್ಟ್ ಲೈಫಲ್ಲಿ, ಅದರಲ್ಲೂ AI ಜನ್ರೇಷನಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಬಿಕಾಸ್ ನಾವು ತಗೊಳ್ಳುವಂಥ ಆಹಾರ ಸೇಫ್ ಇದೆಯಾ ಇಲ್ವ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದರಲ್ಲೂ ಈ ಪ್ಯಾಕೇಜ್ಡ್ ಫುಡ್ಸ್ ಅಂತ ಬಂದಾಗ ತುಂಬ ದೇರ್ ಆರ್ ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್ ವಿಚ್ ನ್ಯೂಲಿ ಎಕ್ಸಿಸ್ಟ್ ಎವ್ರಿ ಡೇ ಆ್ಯಂಡ್ ವಿಚ್ ಆರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಮಾರ್ಕೆಟ್. ಸೊ ಈಗ ನನ್ನ ಟಾಪಿಕಲ್ಲಿ ಏನಂದರೆ, ಹೌ ಟು ರೀಡ್ ಲೇಬಲ್ಸ್, ಡಿಕೋಡ್ ಫುಡ್ ಲೇಬಲ್ಸ್. ನೀವು ಆಲ್ರೆಡಿ ನೋಡ್ಬೋದು, ನನ್ನ ಸ್ಕ್ರೀನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣ್ತಿದೆ ಅನ್ಕೋತೀನಿ. ಇದು ಬಂದು ನಮ್ಮ FSSAI ಈಟ್ ರೈಟ್ ಇಂಡಿಯಾ ಇನಿಷಿಯೇಟಿವ್ ಆಗಿರುತ್ತೆ. ಸೊ FSSAI ಅವರು ಏನು ತಿಳಿಸ್ಕೊಡ್ತಾರೆ ಅಂದರೆ, ವಾಟ್ ಶುಡ್ ಯು ಡೂ ಅಂದರೆ, ನೀವು ಫುಡ್ ಲೇಬಲ್ಸ್ನ ನೋಡುವಾಗ ಏನು ನೋಡಬೇಕು ಮುಖ್ಯವಾಗಿ. ಫುಡ್ ಲೇಬಲ್ಸ್ ಅಂತ ಬಂದಾಗ ನೀವು ಏನಕ್ಕೆ ಲೇಬಲ್ನ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ವೈ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಚೆಕ್ ದ ಲೇಬಲ್ ಅಂತ ತಿಳಿಸ್ಕೊಡ್ತೀನಿ. ಹೌ ಟು ರೀಡ್ ಲೇಬಲ್ಸ್ ಅಥವಾ ಡಿಕೋಡ್ ಫುಡ್ ಲೇಬಲ್ಸ್. ಸೊ being able to understand and correctly interpret the labels on food items is vitally important to be able to make good food choices and prepare healthy food in your kitchen. ಸೊ ಅಂತಂದ್ರೆ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ FSSAI ಕಡೆಯಿಂದ ಅಂದರೆ, ನಾವು ತಗೊಳ್ಳುವಂಥ ಆಹಾರ ಆ ಲೇಬಲ್ ಮೇಲೆ ಏನು ಹಾಕಿದ್ರಲ್ಲ, ದಟ್ ಈಸ್ ವೆರಿ ವೈಟಲಿ ಇಂಪಾರ್ಟೆಂಟ್ ಟು ಅಸ್. ಅಂದರೆ ನಾವು ತಗೊಳ್ಳುವಂಥ ಫುಡ್ ಪ್ರಾಡಕ್ಟ್ಸು ಗುಡ್ ಚಾಯ್ಸ್ ಆಗಿರಬೇಕು ನಮ್ಮ ಕಡೆಯಿಂದ, ಮತ್ತು ನಾವು ಹೆಲ್ತಿ ಫುಡ್ನ ನಮ್ಮ ಕಿಚನಲ್ಲಿ ಯೂಸ್ ಮಾಡ್ತೀವ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಸೆಕೆಂಡ್ ಥಿಂಗು. ಸೊ ಇಲ್ಲಿ ಏನು ಹೇಳ್ತಾರೆ ನೆಕ್ಸ್ಟ್, ನಿಮ್ಮ ಮುಂದೆ ಈಗ ನೋಡ್ತಾ ಇದ್ದೀರಾ ಒಂದು ಪ್ರಾಡಕ್ಟ್ ಇದೆ, ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಂದರೆ ಇದು ಯಾವುದೇ ರೀತಿ ಬ್ರ್ಯಾಂಡ್ ಅಲ್ಲ, ಜಸ್ಟ್ ಅನ್ ಪ್ರಾಡಕ್ಟ್. ಒಂದು ಮಾರ್ಕೆಟಲ್ಲಿ ಯಾವ ರೀತಿ ಸಿಗುತ್ತೆ ಅದ್ರದ್ದು ಒಂದು ರೆಪ್ರೆಸೆಂಟೇಷನ್ ಇಮೇಜ್ ಆಗಿದೆ. ಅಂದರೆ FSSAI ಕಡೆಯವರಿಂದ ಒಂದು ರೆಪ್ರೆಸೆಂಟೇಷನ್ ಮಾಡ್ತಿರುವಂಥ ಒಂದು ರೆಫರೆನ್ಸ್ ಇಮೇಜ್ ಆಗಿದೆ. ಸೊ ಇದರಲ್ಲಿ ಏನು ನೋಡಬೇಕು, ಏನಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ನೋಡಿದಾಗ ಫ್ರಂಟ್ ಪ್ಯಾಕೇಜಿಂಗ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಈ ಥರ ಒಂದಿರುತ್ತೆ. ಅಂದರೆ ಆ ಇಮೇಜ್ ಇರುತ್ತೆ, ಪ್ರಾಡಕ್ಟ್ ಇಮೇಜ್ ಇರುತ್ತೆ. ಸೊ ಇದು ಬಂದು ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದರಲ್ಲಿ ಸನ್ಫ್ಲವರ್ ಇದೆ. ಇಲ್ಲಿ ನೋಡ್ಬೋದು ಒಂದು ಡ್ಯೂ ಡ್ರಾಪ್, ಅಂದರೆ ಹನಿ ಡ್ರಾಪ್ ಥರ ಬೀಳ್ತಾ ಇರೋ ಥರ ಆಯಿಲ್ ಡ್ರಾಪ್ ಇದೆ. ಇಲ್ಲಿ ಏನು ಹಾಕಿದ್ದಾರೆ, ಫಾರ್ಟಿಫೈಡ್ ವಿತ್ ವೈಟಮಿನ್ A ಆ್ಯಂಡ್ D. ಸೊ ಇಲ್ಲಿ ಏನಿದೆ, ಪ್ಲಸ್ ಮಾರ್ಕ್ ಇದೆ, ಪ್ಲಸ್ F ಮಾರ್ಕ್ ಅಂತ ಇದೆ. ಇಲ್ಲಿ ರೈಟ್ ಸೈಡ್ ಇದೆ 100% ವೆಜಿಟೇರಿಯನ್ ಅಂತ ಹೇಳ್ತಿದ್ದಾರೆ.
ಸೊ ಆಗಿರುವಾಗ ಇದೇನು ಅಂತಂದ್ರೆ ನಾವು ಮೇನ್ ಈ ಪ್ರಾಡಕ್ಟ್ ತಗೊಂಡಾಗ ಏನ್ ಅನ್ಸುತ್ತೆ, ಓಕೆ ದಿಸ್ ಇಸ್ ಸನ್ಫ್ಲವರ್ ಆಯಿಲ್, ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫಾರ್ಟಿಫೈಡ್ ವಿತ್ ವಿಟಮಿನ್ ಎ ಅಂಡ್ ಡಿ. ಸೊ ಫಾರ್ಟಿಫೈಡ್ ವಿತ್ ವಿಟಮಿನ್ ಡಿ ಅಂದ್ರೆ ಏನ್ ಅರ್ಥ? ಆಯಿಲ್ ಅಲ್ಲಿ ವೈಟಮಿನ್ಸ್, ಯಾವುದೇ ರೀತಿ ವೈಟಮಿನ್ಸ್ ಗಳು ಇರೋದಿಲ್ಲ. ಸೊ ಇವ್ರೇನ್ ಮಾಡ್ತಿದ್ದಾರೆ, ಎನ್ಹಾನ್ಸ್ ಮಾಡೋದಕ್ಕೆ, ಅಂದ್ರೆ ನಮಗೆ ಪ್ರತಿನಿತ್ಯ ಬೇಕಿರುವಂತ ವೈಟಮಿನ್ ಕಾಂಪೌಂಡ್ಸ್ ಏನಿದೆ, ಈ ವೈಟಮಿನ್ ಎ, ವೈಟಮಿನ್ ಡಿ, ಜನರಲ್ ಆಗಿ ನೀವು ಕೇಳಿರ್ತೀರಾ ವೈಟಮಿನ್ ಡಿ ಡೆಫಿಷಿಯನ್ಸಿ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಪೀಪಲ್ ಹೂ ಆರ್ ಲೈಕ್ ವರ್ಕ್ ಫ್ರಮ್ ಹೋಮ್ ಮಾಡೋಂಥವ್ರು, ಇಲ್ಲ ಆಫೀಸ್ ಒಳಗಡೆ ಡೇ ಡೇ ಅಂಡ್ ನೈಟ್ ಆಫೀಸಲ್ಲಿ ಕೆಲಸ ಮಾಡುವಂಥವ್ರಿಗೆ ವೈಟಮಿನ್ ಡಿ ತುಂಬಾ ಕಡಿಮೆ ಆಗುತ್ತೆ. ಸೊ ವೈಟಮಿನ್ ಡಿ ಸಿಗ್ತಾ ಇಲ್ಲ ಅಂದ್ರೆ ಯಾಕೆಂದ್ರೆ ದೇ ಆರ್ ನಾಟ್ ಗೆಟಿಂಗ್ ಎಕ್ಸ್ಪೋಜರ್ ಟು ದ ಸನ್ಲೈಟ್, ನ್ಯಾಚುರಲ್ ಸನ್ಲೈಟ್. ಹಂಗಾಗಿ ವೈಟಮಿನ್ ಡಿ ಅವರಿಗೆ ಸಿಗ್ತಾ ಇಲ್ಲ. ಸೊ ಈ ವೈಟಮಿನ್ ಡಿ ಸಿಗ್ಬೇಕು ಅಂದ್ರೆ ಯಾವ ರೀತಿ, ನಮ್ಮ ಆಹಾರದ ಮುಖೇನ ಸಿಗ್ಬೇಕು. ಸೊ ಈ ಆಯಿಲ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ವೈಟಮಿನ್ ಡಿ ಫಾರ್ಟಿಫೈ ಮಾಡ್ತಾರೆ. ಅದೇ ರೀತಿ ವೈಟಮಿನ್ ಎ ಜನರಲಿ ನಾವು ತಿನ್ನೋ ಫುಡ್ ಅಲ್ಲಿ ಸಿಗುತ್ತೆ, ನಾರ್ಮಲ್ ಲೈಕ್ ಕ್ಯಾರೆಟ್, ಬೀಟ್ರೂಟ್ ಎಕ್ಸೆಟ್ರಾ. ಸೊ ಬಟ್ ಸ್ಟಿಲ್ ಆಸ್ ಪರ್ FSSAI ದೇ ಕ್ಯಾನ್ ಡೂ ಇಟ್, ಅಂದ್ರೆ ಇಟ್ ಕ್ಯಾನ್ ಬಿ ಫಾರ್ಟಿಫೈಡ್ ವಿತ್ ಸರ್ಟಿನ್ ವೈಟಮಿನ್ಸ್ ಆರ್ ಮಿನರಲ್ಸ್ ಇಫ್ ರಿಕ್ವೈರ್ಡ್. ಅಂಡ್ ಇಲ್ಲಿ ಪ್ಲಸ್ ಎಫ್ ಅಂತ ಇರೋದು ಏನು ಅಂದ್ರೆ ಇಟ್ ಇಸ್ ಫಾರ್ಟಿಫೈಡ್ ಅಂತ, ಅಂದ್ರೆ ಈ ಪ್ರಾಡಕ್ಟ್ ಫಾರ್ಟಿಫೈ ಮಾಡಲಾಗಿದೆ, FSSAI ಕಡೆಯಿಂದ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 100% ವೆಜಿಟೇರಿಯನ್. ಈ ಲೋಗೋ ಏನಿದೆಯಲ್ಲ ಗ್ರೀನ್ ಕಲರ್ 100% ವೆಜಿಟೇರಿಯನ್ ಅಂತ, ದಿಸ್ ಇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಸ್ಪೆಕ್ಟ್. ಯಾಕೆ ಅಂತಂದ್ರೆ ಈ ಲೋಗೋ ಅಲ್ಲಿ ನೀವು ನೋಡ್ಬೋದು ಈ ಪ್ರಾಡಕ್ಟ್ ವೆಜ್ ನಾನ್ ವೆಜ್ ಅಂತ ಹೇಗೆ ತಿಳ್ಕೊತೀರಾ, ಬಿಕಾಸ್ ಈ ಆಯಿಲ್ ವೆಜಿಟೇಬಲ್ ಆಯಿಲ್ ಅಂದ್ರೆ ವೆಜಿಟೇಬಲ್ ಸೋರ್ಸ್, ಅಂದ್ರೆ ಸನ್ಫ್ಲವರ್ ಸೀಡ್ಸ್ ಇಟ್ಸ್ ಅನ್ ವೆಜಿಟೇಬಲ್ ಸೋರ್ಸ್. ಅದೇ ಅನಿಮಲ್ ಸೋರ್ಸ್ ಆದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ತುಪ್ಪ, ಇಟ್ಸ್ ಅನ್ ಅನಿಮಲ್ ಸೋರ್ಸ್, ಇಟ್ಸ್ ನಾಟ್ ಎನ್ ವೆಜಿಟೇಬಲ್ ಸೋರ್ಸ್. ಸೊ ಆ ರೀತಿ ಇರುವಾಗ ಅಲ್ಲಿ ಹೇಳ್ತಾರೆ ಇಟ್ ಇಸ್ 100% ವೆಜಿಟೇರಿಯನ್ ಅಂತ. ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್, ಅಂದ್ರೆ ಅಪ್ರಾಕ್ಸಿಮೇಟ್ ಕಾಂಪೋಸಿಷನ್ ಪರ್ 100 ಗ್ರಾಮ್, ಅಂದ್ರೆ 100 ಗ್ರಾಮ್ ಆಫ್ ಆಯಿಲ್ ಅಲ್ಲಿ ನಮ್ಗೆ ಏನೆಲ್ಲ ನ್ಯೂಟ್ರಿಷನ್ ಸಿಗುತ್ತೆ, ಏನೆಲ್ಲ ನ್ಯೂಟ್ರಿಷನ್ ಇರಬೇಕು. ಎನಿ ಪ್ರಾಡಕ್ಟ್ ತಗೊಳ್ಳಿ ನೀವು, ಆಯಿಲ್ ಅಂತಲ್ಲ, ಇವನ್ ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ ತಗೊಳ್ಳಿ, ಇಲ್ಲ ಚಿಪ್ಸ್ ತಗೊಳ್ಳಿ, ಎನಿ ಫುಡ್ ಪ್ಯಾಕೇಜ್ಡ್ ಫುಡ್ ಪ್ರಾಡಕ್ಟ್ ತಗೊಂಡಾಗ ಮೇನ್ ಕಾಂಪೋಸಿಷನ್ ಯು ಹ್ಯಾವ್ ಟು ಸಿ ಇಸ್ ದಿಸ್ ಟೇಬಲ್. ಈ ಟೇಬಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಎನರ್ಜಿ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಶುಗರ್ ಇರುತ್ತೆ, ಕೊಲೆಸ್ಟ್ರಾಲ್, ಆಡೆಡ್ ವೈಟಮಿನ್ ಎ, ಆಡೆಡ್ ವೈಟಮಿನ್ ಡಿ. ಈ ಎ ಮತ್ತೆ ಡಿ ಸ್ಟಾರ್ ಮಾರ್ಕ್ ಹಾಕಿದ್ರಲ್ಲ, ಅಂದ್ರೆ ಇದೇನು ಮ್ಯಾಂಡೇಟರಿ ಅಲ್ಲ, ಕಂಪಲ್ಸರಿ ಇರಬೇಕು ಅಂತೇನಿಲ್ಲ ಫುಡ್ ಪ್ರಾಡಕ್ಟ್ ಲೇಬಲ್ ಮೇಲೆ. ಇಫ್ ದೇ ಆರ್ ಫಾರ್ಟಿಫೈಯಿಂಗ್ ಇಟ್ ಆರ್ ಇಫ್ ದ ಪ್ರಾಡಕ್ಟ್ ಕಂಟೆಂಟ್ಸ್ ದೇ ಕ್ಯಾನ್ ಕ್ಲೇಮ್ ಇಟ್. ಅದರ್ವೈಸ್ ಎನರ್ಜಿ, ಪ್ರೋಟೀನ್, ಕಾರ್ಬ್, ಶುಗರ್, ಕೊಲೆಸ್ಟ್ರಾಲ್, ಫ್ಯಾಟ್, ಸ್ಯಾಚುರೇಟೆಡ್ ಫ್ಯಾಟ್, ಟ್ರಾನ್ಸ್ ಫ್ಯಾಟ್, ಮೊನೋಅನ್ಸ್ಯಾಚುರೇಟೆಡ್, ಸೋಡಿಯಂ, ಇಷ್ಟು ಪ್ಯಾರಾಮೀಟರ್ಸ್ ಕಂಪಲ್ಸರಿ ಯಾವುದೇ ಫುಡ್ ಪ್ರಾಡಕ್ಟ್ ಅಲ್ಲಿ ತಗೊಂಡಾಗ ಇರಲೇಬೇಕಾಗುತ್ತೆ. ಯಾಕೆಂತಂದ್ರೆ ಇಟ್ ಇಸ್ ಅನ್ ವೆರಿ ನೆಸೆಸರಿ ಥಿಂಗ್ ಟು ಬಿ ಕನ್ಸಿಡರ್ಡ್ ಫಾರ್ ಅ ಫುಡ್ ಪ್ರಾಡಕ್ಟ್. ಸೊ ನಿಮಗೆ ಇದ್ರದ್ದು ಬಗ್ಗೆ ಗೊತ್ತಾಯ್ತು. ಈಗ ಇನ್ನೊಂದು ಮೈನ್ ಆಸ್ಪೆಕ್ಟ್ ಇಲ್ಲಿ ಏನು ಅಂತಂದ್ರೆ ಮಾರ್ಕೆಟೆಡ್ ಬೈ, ಮ್ಯಾನುಫ್ಯಾಕ್ಚರ್ ಅಂಡ್ ಪ್ಯಾಕ್ಡ್ ಇಟ್ ಫಾರ್ ಕನ್ಸ್ಯೂಮರ್ ಫೀಡ್ಬ್ಯಾಕ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ. ಅಂದ್ರೆ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅವರ ಡೀಟೇಲ್ಸ್ ಇರುತ್ತೆ ಇಲ್ಲಿ. ಅಂಡ್ ಕನ್ಸ್ಯೂಮರ್ ಫೀಡ್ಬ್ಯಾಕ್ ಅಂತ ಇದೆ, ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕು ಇನ್ ಕೇಸ್ ಏನಾದ್ರು ನಮಗೆ ಡೌಟ್ಸ್ ಇತ್ತು ಈ ಪ್ರಾಡಕ್ಟ್ ಬಗ್ಗೆ, ಯಾವ ರೀತಿ ಯೂಸ್ ಮಾಡೋದು ಈ ಪ್ರಾಡಕ್ಟ್ ನ, ಯಾವ ರೀತಿ ನಾವು ಈ ಪ್ರಾಡಕ್ಟ್ ನ ಲೈಕ್ ಏನಾದ್ರು ಡೌಟ್ ಇತ್ತು ನಮಗೆ ಪ್ರಾಡಕ್ಟ್ ಬಗ್ಗೆ, ಲೈಕ್ ಇದು ಎಷ್ಟು ಆಯಿಲ್ ಇಸ್ ಬೆಟರ್ ಫಾರ್ ಹೆಲ್ತ್ ನಮಗೆ, ಇಲ್ಲ ಏನಾರು ಎಫೆಕ್ಟ್ ಇದೆಯಾ, ಇಲ್ಲ ಎಕ್ಸ್ಪೈರ್ ಆದ್ರೆ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕ್ವಶನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗೋದು ಯಾವ ರೀತಿ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದಾರಲ್ಲ, ಸೊ ಈ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಪ್ಯಾಕೇಜ್ಡ್ ಅಟ್ ಅಥವಾ ಕನ್ಸ್ಯೂಮರ್ ಫೀಡ್ಬ್ಯಾಕ್ ಅಂತ, ಇವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅವ್ರ ಕಡೆಯಿಂದ, ಇದು ಯಾವ ರೀತಿ ಏನು ಎತ್ತ ಅಂತ ತಿಳ್ಕೊಬಹುದು ನಾವು. ಸೊ ನೆಕ್ಸ್ಟ್ ಏನ್ ನೋಡ್ಬೇಕು ಅಂದ್ರೆ MRP ಇರುತ್ತೆ, ಪ್ಯಾಕೆಟ್ ಮೇಲೆ ಲೈಕ್ ಫಾರ್ ಎಕ್ಸಾಂಪಲ್ 100 ರುಪೀಸ್, ಬ್ಯಾಚ್ ನಂಬರ್ ಇರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಫುಡ್ ಪ್ರಾಡಕ್ಟ್. ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರ್ ಆದಾಗ ಕಂಪಲ್ಸರಿ ಏನಿರುತ್ತೆ ಅಂದ್ರೆ ಬ್ಯಾಚ್ ನಂಬರ್ ಇರುತ್ತೆ. ಬ್ಯಾಚ್ ನಂಬರ್ ಯಾಕೆ ಕೊಡ್ತಾರೆ ಅಂತಂದ್ರೆ ಬಿಕಾಸ್ ಆ ಫುಡ್ ಪ್ರಾಡಕ್ಟ್ ತಯಾರಾದಾಗ ಮಾರ್ಕೆಟ್ಗೆ ಹೋಗೋ ಮುಂಚೆ ಇನ್ ಕೇಸ್ ಏನಾದ್ರು ಪ್ರಾಡಕ್ಟ್ ಅಲ್ಲಿ ಡೆಫಿಷಿಯನ್ಸಿ ಇತ್ತು, ಫಾರ್ ಎಕ್ಸಾಂಪಲ್ ಪ್ರೋಸೆಸ್ ಮಾಡುವಾಗ ಇಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಒಂದು ಮೈನರ್ ಡೆಫಿಷಿಯನ್ಸೀಸ್, ಇಲ್ಲ ಏನಾದ್ರು ಒಂದು ಕೆಮಿಕಲ್ ಮಿಕ್ಸ್ ಆಯ್ತು, ಇಲ್ಲ ಸಮಥಿಂಗ್ ವೆಂಟ್ ರಾಂಗ್ ಅಂದ್ರೆ ಅದನ್ನ ಕಂಡುಹಿಡಿಬೇಕಲ್ಲ. ಸೊ ಆ ಕಂಡುಹಿಡಿಯೋದಕ್ಕೋಸ್ಕರ ಈ ತರ ಬ್ಯಾಚ್ ನಂಬರ್ ಕೊಡ್ತಾರೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಟು ಫೈಂಡ್ ಔಟ್ ವಿಚ್ ಬ್ಯಾಚ್ ಪ್ರಾಡಕ್ಟ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ದ ಮಾರ್ಕೆಟ್ ಅಂತ. ಸೊ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಡಿಟೆಕ್ಟ್ ಮಾಡಿ ಅವರು ಅದನ್ನ ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬೋದು.
ಅಂದ್ರೆ ಈ ಪ್ರಾಡಕ್ಟ್ ಓಕೆ, ಈ ಬ್ಯಾಚ್ ನ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಹೋಗಿದೆ, ಸೊ ಇದನ್ನ ನಾವು ತಗೊಂಡ್ಬಿಟ್ಟು ಇಲ್ಲಿ ನಮಗೆ ಏನು ಈ ಪ್ರಾಡಕ್ಟ್ ನ ನಾವು ಹೋಲ್ಡ್ ಮಾಡಬೇಕು, ಈ ಪ್ರಾಡಕ್ಟ್ ಇಂದ ಇಶ್ಯೂ ಇದೆ ಅಂತ ರೀಕಾಲ್ ಅಂತ ಹೇಳ್ತೀವಿ. ನಮ್ಮ FSSAI ಪ್ರಕಾರ ಏನಂತೀವಿ ಅಂದ್ರೆ ಇಟ್ಸ್ ಕಾಲ್ಡ್ ಅನ್ ರೀಕಾಲ್ ಆಪ್ಷನ್. ಅಂದ್ರೆ ಪ್ರಾಡಕ್ಟ್ ನ ವಾಪಸ್ ನಮ್ಮ ಫುಡ್ ಪ್ರಾಡಕ್ಟ್ ಲೇಬಲಿಂಗ್ ಅಲ್ಲಿ ಎಲ್ಲಾ ಫುಡ್ ಪ್ರಾಡಕ್ಟ್ ಕೂಡ ಈ ಬ್ಯಾಚ್ ಕೋಡ್ ಇದ್ದೇ ಇರುತ್ತೆ ಕಂಪಲ್ಸರಿ ಆಗಿ. ಸೊ ನೆಕ್ಸ್ಟ್ ಥಿಂಗ್ ನೀವು ಅಂತಂದ್ರೆ ಇಲ್ಲಿ ನೆಟ್ ಕ್ವಾಂಟಿಟಿ ಅಂತ ಇರುತ್ತೆ ಅಟ್ 30 ಡಿಗ್ರಿ. ಅಂದ್ರೆ ಅಟ್ 30 ಡಿಗ್ರಿ ಟೆಂಪರೇಚರ್ ಅಲ್ಲಿ ಆಯಿಲ್ ಕ್ವಾಂಟಿಟಿ ಏನಿದೆ ಅಂದ್ರೆ 1 ಲೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ವಾಂಟಿಟಿ ಏನಿದೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ ಇದರಲ್ಲಿ. ಆಮೇಲೆ ಏನಂದ್ರೆ ಪ್ಯಾಕ್ಡ್ ಆನ್ ಪ್ಯಾಕೇಜ್, ಯಾವಾಗ ಇದು ಪ್ಯಾಕೇಜ್ ಆಗಿದೆ ಈ ಪ್ರಾಡಕ್ಟ್ ಅನ್ನೋದು ಒಂದು ಡೇಟ್ ಇರುತ್ತೆ. ಸೊ ಈ ಡೇಟ್ ಕೂಡ ನಮಗೆ ತಿಳ್ಕೊಬೇಕಾಗುತ್ತೆ. ದಿಸ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಿಕಾಸ್ ವಿತೌಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಅಥವಾ ಎಕ್ಸ್ಪೈರಿ ಡೇಟ್ ನಾವು ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಕ್ಯಾನ್ ಹ್ಯಾವ್ ಅನ್ ಮೇಜರ್ ಹೆಲ್ತ್ ಎಫೆಕ್ಟ್ ಆನ್ ಅವರ್ ಬಾಡಿ. ಅಂದ್ರೆ ನಮ್ಮ ಬಾಡಿ ಮೇಲೆ, ಹೆಲ್ತ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಇದನ್ನ ನಾವು ಮೇನ್ ಆಗಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ಇಂಗ್ರೀಡಿಯೆಂಟ್ಸ್, ಅಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇದು ಆಯಿಲ್ ಪ್ರಾಡಕ್ಟ್, ಸೊ ಅದ್ರಲ್ಲಿ ಕಾಮನ್ ಆಗಿ ಇಂಗ್ರೀಡಿಯೆಂಟ್ಸ್ ಏನಿರಕ್ಕೆ ಸಾಧ್ಯ ಆಗುತ್ತೆ. ರಿಫೈನ್ ಸನ್ಫ್ಲವರ್ ಆಯಿಲ್ ಪರ್ಮಿಟೆಡ್ ಆಂಟಿ ಆಕ್ಸಿಡೆಂಟ್ಸ್ ಇದೆ, ವೈಟಮಿನ್ ಎ ಅವ್ರು ಆಡ್ ಮಾಡ್ತಿದ್ದಾರೆ, ಅಂದ್ರೆ 45 ಮಾಡ್ತಿದ್ದಾರೆ. ಅದು ಎಷ್ಟು ಹಾಕಿದ್ದಾರೆ ಪರ್ 100 ಗ್ರಾಮ್ ಆಫ್ ಆಯಿಲ್ಗೆ 750 mcg ಅಲ್ಲಿ ಹಾಕ್ತಾ ಇದ್ದಾರೆ. ಅದೇ ರೀತಿ ವೈಟಮಿನ್ ಡಿ ಎಷ್ಟು ಹಾಕ್ತಿದ್ದಾರೆ 5 mcg ಪರ್ 100 ಗ್ರಾಮ್ ಆಫ್ ಆಯಿಲ್ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಈ ತರ ಕಾಂಪೊನೆಂಟ್ಸ್ ನೋಡ್ಬೇಕು. ಅಂಡ್ ಮೇನ್ ಥಿಂಗ್ ಏನ್ ಕೊಟ್ಟಿದ್ದಾರೆ, ಫ್ರೀ ಫ್ರಮ್ ಆರ್ಜಿಮೋನಿ ಆಯಿಲ್. ಅಂದ್ರೆ ಈ ಆಯಿಲ್ ಅಲ್ಲಿ ಸನ್ಫ್ಲವರ್, ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ಲಿ ಯಾವುದೇ ರೀತಿ ಆರ್ಜಿಮೋನಿ ಆಯಿಲ್ ಮಿಕ್ಸ್ ಮಾಡ್ತಿಲ್ಲ. ಅಂದ್ರೆ ಯಾವುದೇ ರೀತಿ ಕಲಬೆರಕೆ ಆಗಿಲ್ಲ ಆರ್ಜಿಮೋನಿ ಆಯಿಲ್ ಅಂತ. ಜನರಲಿ ಆಯಿಲ್ ಇಂಡಸ್ಟ್ರಿ ಆಗ್ಲಿ ಅಥವಾ ಯಾವುದೇ ಇಂಡಸ್ಟ್ರಿ ಆಗ್ಲಿ ಅಡಲ್ಟ್ರೇಷನ್ ಮಾಡೋದು ಸಹಜ ಹಾಗೆ ಇರುತ್ತೆ. ಬಿಕಾಸ್ ದೇ ನೀಡ್ ಟು ಹ್ಯಾವ್ ಅ ಪ್ರಾಫಿಟ್ ಮೋರ್ ದೆನ್ ವಾಟ್ ದೇ ಸೆಲ್. ಹಂಗಾಗಿ ಅಡಲ್ಟ್ರೇಷನ್ ಮಾಡ್ತಾರೆ. ಬಟ್ ನಮ್ಮ FSSAI ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ದ ಆಯಿಲ್ ಶುಡ್ ಬಿ ಫ್ರೀ ಫ್ರಮ್ ಆರ್ಜಿಮೋನಿ ಕಂಟೆಂಟ್ ಅಥವಾ ಫ್ರಮ್ ಎನಿ ಅದರ್ ಥಿಂಗ್ಸ್ ಅಂತ. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಒಂದು ಬಾರ್ ಕೋಡ್ ಇದೆ. ಈ ಬಾರ್ ಕೋಡ್ ಯಾಕೆ ಕೊಡ್ತಾರೆ ಅಂದ್ರೆ ಇನ್ ಕೇಸ್ ಏನಾರ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಅರ್ಥ ಮಾಡ್ಕೋಬೇಕು, ಲೈಕ್ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಡಕ್ಟ್ ಇಸ್ ಬಿನ್ ಈಸಿ ಟು ಗೆಟ್ ಟು ನೋ ವಾಟ್ ಆಲ್ ಹಸ್ ಬಿನ್ ಆಡೆಡ್ ಇನ್ ಇಟ್. ನೆಕ್ಸ್ಟ್ ಮೇನ್ ಥಿಂಗ್, ಯಾವುದೇ ಫುಡ್ ಪ್ರಾಡಕ್ಟ್ ಇರುವಂತದ್ದೇನು FSSAI ಲೈಸೆನ್ಸ್ ಇರುತ್ತೆ. ಸೊ FSSAI ಲೈಸೆನ್ಸ್ ನಂಬರ್ ಏನ್ ನೋಡ್ತಾ ಇದೀರಲ್ಲ, ಇದು ಒನ್ಸ್ ಅವ್ರ ಪ್ರಾಡಕ್ಟ್ ಲೈಸೆನ್ಸ್ ಅಂದ್ರೆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಮುಂಚೆ FSSAI ಗೆ ಅವ್ರು ಅಪ್ರೋಚ್ ಮಾಡಿ ಲೈಸೆನ್ಸ್ ಅಪ್ರೂವಲ್ ತಗೊಂಡಾಗ ಮಾತ್ರ ಅವ್ರಿಗೆ ಲೈಸೆನ್ಸ್ ಸಿಗುತ್ತೆ. ಸೊ ಅವ್ರಿಗೆ ಲೈಸೆನ್ಸ್ ಸಿಕ್ಕಿದಾಗ ಮಾತ್ರ ಅವರು ಈ ಪ್ರಾಡಕ್ಟ್ ನ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಬಹುದು, ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿ ನಂತರ ಸೆಲ್ ಮಾಡಬಹುದು. ವಿತೌಟ್ ಲೈಸೆನ್ಸ್ ಅವರ ಪ್ರಾಡಕ್ಟ್ ನ ಸೇಲ್ ಮಾಡಕ್ ಆಗಲ್ಲ. ಇಟ್ ಶುಡಂಟ್ ಗೋ ಇನ್ ದ ಮಾರ್ಕೆಟ್. ಬಿಕಾಸ್ ಯಾಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಹೆಲ್ತ್ ಕಂಡೀಷನ್ಸ್ ಏನಾದ್ರು ಹೆಲ್ತ್ ಡಿಫೆಕ್ಟ್ಸ್ ಆಯ್ತು ಅಂದ್ರೆ ನೋಬಡಿ ವಿಲ್ ಬಿ ರೆಸ್ಪಾನ್ಸಿಬಲ್. ಸೊ ಹಂಗಾಗಿ FSSAI ಅವರು ಅದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಎನಿ ಫುಡ್ ಪ್ರಾಡಕ್ಟ್ ಸೋಲ್ಡ್ ಇನ್ ಮಾರ್ಕೆಟ್ ಶುಡ್ ಹ್ಯಾವ್ ದಿಸ್ FSSAI ಲೈಸೆನ್ಸ್. ನೆಕ್ಸ್ಟ್ ಏನ್ ನೋಡ್ಬೇಕು, ಇನ್ ಕೇಸ್ FSSAI ಇಲ್ಲ ಅಂದಾಗ ಲುಕ್ ಫಾರ್ ದೀಸ್ ಲೋಗೋಸ್. ಸೊ ಯಾವ್ದೆಲ್ಲ ಲೋಗೋಸ್ ಅಂದ್ರೆ FSSAI ಫಾರ್ ಆಲ್ ಪ್ಯಾಕೇಜ್ಡ್ ಫುಡ್ಸ್ ಅಂಡ್ ಬಿವರೇಜಸ್. ಸೊ FSSAI ಲೋಗೋ ಬಂದು ಎಲ್ಲಾ ರೀತಿ ಪ್ಯಾಕೇಜ್ಡ್ ಫುಡ್ಸ್ ಬಿವರೇಜಸ್ಗೆ ಕಂಪಲ್ಸರಿ ನೋಡ್ಬೇಕು, ಆಯ್ತಾ. ನೆಕ್ಸ್ಟ್ ಬಂದು ಇನ್ನೊಂದು ಏನಿದೆ ಅಂದ್ರೆ ISI ಲೋಗೋ ಇದೆ. ಈ ISI ಲೋಗೋ ಕೂಡ ಫಾರ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಅಂಡ್ ಸರ್ಟಿನ್ ಪ್ರೊಸೆಸ್ಡ್ ಫುಡ್ಸ್. ISI ಲೋಗೋ ಯಾಕೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಕೊಟ್ಟಿದ್ದಾರೆ ಮೇಜರ್ ಆಗಿ ಅಂದ್ರೆ ಬಿಕಾಸ್ FSSAI ಅಂಡರ್ ಅಲ್ಲಿ ಇದು ಬರುತ್ತೆ. ಬಟ್ ಸ್ಟಿಲ್ ಮೊದಲು ಬಿಫೋರ್ FSSAI ಒರಿಜಿನ್ ಆಗೋ ಮುಂಚೆ ISI ವಾಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂಡ್ ಇವಾಗ್ಲೂ ಕೂಡ ISI ಇಸ್ ಕನ್ಸಿಡರ್ಡ್ ಟು ಬಿ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಸೊ ಹಂಗಾಗಿ ISI ಮಾರ್ಕ್ ಇರಬೇಕು. ಅದಾದ ನಂತರ ಫಾರ್ ಆಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಎಸ್ಪೆಷಲಿ ಈ ಹನಿ ಅಥವಾ ಗೀ ಆತರ ನೋಡಿದಾಗ ನೀವು ಕೆಲವೊಂದು ಪ್ರಾಡಕ್ಟ್ಸ್ ನೋಡಬಹುದು ಅಗ್ಮಾರ್ಕ್ ಅಂತ ಹಾಕಿರ್ತಾರೆ. ಫಾರ್ ಆಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂದ್ರೆ ಇಟ್ಸ್ ಅನ್ ಅಗ್ರಿಕಲ್ಚರ್ ಅಂದ್ರೆ ಅಗ್ಮಾರ್ಕ್ ಅಂತ ಸಿಂಬಲ್ ಇತ್ತು ಅಂದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಅಗ್ರಿಕಲ್ಚರಲಿ ಪ್ರೊಸೆಸ್ಡ್ ಪ್ರಾಡಕ್ಟ್ ಅಂತ. ಸೊ ನೆಕ್ಸ್ಟ್ FSSAI ಲೋಗೋ ವಿತ್ ಲೈಸೆನ್ಸ್ ನಂಬರ್ ಇರುತ್ತೆ. ಆಮೇಲೆ ISI ಮಾರ್ಕ್ ಫಾರ್ ಪ್ಯಾಕೇಜ್ ಡ್ರಿಂಕಿಂಗ್ ಮಿನರಲ್ ವಾಟರ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಲೈಕ್ ಇನ್ಫ್ಯಾಂಟ್ ಫುಡ್, ಮಿಲ್ಕ್, ಸ್ಕಿಮ್ ಮಿಲ್ಕ್ ಪೌಡರ್ ಎಕ್ಸೆಟ್ರಾ ಈ ತರ. ನೆಕ್ಸ್ಟ್ ಗ್ರೀನ್ ಡಾಟ್ ಅಂದ್ರೆ ವೆಜಿಟೇರಿಯನ್ ಫುಡ್ ಆದ್ರೆ ಗ್ರೀನ್ ಡಾಟ್ ಇರುತ್ತೆ. ಅದೇ ನಾನ್ ವೆಜಿಟೇರಿಯನ್ ಫುಡ್ ಆದ್ರೆ ಇನ್ಕ್ಲೂಡಿಂಗ್ ಎಗ್ ಬ್ರೌನ್ ಡಾಟ್ ಇರುತ್ತೆ. ಸೊ ಈ ಎರಡು ಮೇನ್ ಲೋಗೋಸ್ ಯಾವುದೇ ಫುಡ್ ಪ್ರಾಡಕ್ಟ್ ಅಲ್ಲಿ ನೀವು ನೋಡಿದಾಗ ಈ ತರ ಎರಡು ಮೇನ್ ಲೋಗೋಸ್ ಇರುತ್ತೆ. ಅದು ವೆಜಿಟೇರಿಯನ್ ಫುಡ್ ಆದ್ರೆ ಈ ತರ ಇರುತ್ತೆ, ನಾನ್ ವೆಜಿಟೇರಿಯನ್ ಫುಡ್ ಆದ್ರೆ ರೆಡ್ ಕಲರ್ ಅಲ್ಲಿ ಇರುತ್ತೆ. ನೀವು ಅದನ್ನ ನೋಡಬಹುದು. ನೀವು ಜನರಲ್ ಆಗಿ ಯಾವುದೇ ಫುಡ್ ಪ್ಯಾಕೆಟ್ ತಗೊಳ್ಳುವಾಗ ಅದ್ರ ಮೇಲೆ ಕಂಪಲ್ಸರಿ ಈ ಲೋಗೋ ಇರುತ್ತೆ. ಅದು ಎಲ್ಲಿರುತ್ತೆ ಅಂದ್ರೆ ಫ್ರಂಟ್ ಪ್ಯಾಕ್ ಆಫ್ ದ ಫುಡ್ ಪ್ರಾಡಕ್ಟ್ ಲೇಬಲ್ ಮೇಲೆ ಇರುತ್ತೆ.
ಸೊ ನೆಕ್ಸ್ಟ್ ಡಿಡ್ ಯು ನೋ ಫಾರ್ಟಿಫೈಡ್ ಫುಡ್ ಮೀನ್ಸ್ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಸಚ್ ಎಸ್ ವೈಟಮಿನ್ಸ್ ಮಿನರಲ್ಸ್ ಹ್ಯಾವ್ ಬಿನ್ ಆಡೆಡ್ ಟು ದ ಫುಡ್. ನಾನು ಆಗ್ಲೇ ನಿಮ್ಗೆ ತಿಳಿಸ್ಕೊಟ್ಟೆ. ಈ ಆಯಿಲ್ ಪ್ಯಾಕೆಟ್ ಮೇಲೆ ಏನ್ ಹೇಳಿದ್ದಾರೆ, ಎಫ್ ಅಂತ ಇದೆ, ಫಾರ್ಟಿಫೈಡ್ ವಿತ್ ವೈಟಮಿನ್ ಎ ಅಂಡ್ ಡಿ ಅಂತ. ಸೊ ಇಲ್ಲಿ ಎಫ್ ಎಸ್ ಏನಂತಂದ್ರೆ ಫಾರ್ಟಿಫೈಡ್ ಅಂದ್ರೆ ಏನಿಲ್ಲ, ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ನ ಆಡ್ ಮಾಡುವಂಥದ್ದು ಫುಡ್ಗೆ. ಫಾರ್ಟಿಫೈಡ್ ವೀಟ್ ಫ್ಲೋರ್, ರೈಸ್, ಮಿಲ್ಕ್, ಆಯಿಲ್, ಸಾಲ್ಟ್. ಬಿಕಾಸ್ ಯಾಕೆ ಫಾರ್ಟಿಫೈ ಮಾಡ್ತಾರೆ ಅಂದ್ರೆ ನಮಗೆ ಡೈಲಿ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಡೈಲಿ ರಿಕ್ವೈರ್ಮೆಂಟ್ಸ್ ಇನ್ ದ ಸೆನ್ಸ್ ಎವ್ರಿ ಡೇ ನಾವು ಇಷ್ಟು ವೈಟಮಿನ್, ಇಷ್ಟು ಮಿನರಲ್ಸ್, ಇಷ್ಟು ಫ್ಯಾಟ್, ಇಷ್ಟು ಕಾರ್ಬೋಹೈಡ್ರೇಟ್ಸ್, ಇಷ್ಟು ಪ್ರೋಟೀನ್ ಅಂತ ತಗೊಳ್ಬೇಕು ನಮ್ಮ ಆಹಾರದಲ್ಲಿ. ಸೊ ಟು ಫುಲ್ಫಿಲ್ ದಟ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಏನಾಗುತ್ತೆ, ನಮ್ಮ FSSAI ಅವ್ರ ಕಡೆಯಿಂದ ಇಷ್ಟು RDA ಅಂತ ಕೊಡ್ತಾರೆ, ಅಂದ್ರೆ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ ಅಂತ. ಸೊ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನಮ್ಮ ಕಂಪ್ಲೀಟ್ ಫುಡ್ ನಾವು ದಿನ ತಿನ್ನುವಂತ ಆಹಾರದಲ್ಲಿ ಸಿಗದೆ ಇರ್ಬೋದು, ಬಟ್ ಈ ತರ ಫಾರ್ಟಿಫಿಕೇಶನ್ ಮಾಡಿರುವಂತ ಆಹಾರಗಳಲ್ಲಿ ನಮ್ಗೆ ಯಥೇಚ್ಛವಾಗಿ ಸಿಗುವಂಥದ್ದು. ನೆಕ್ಸ್ಟ್ ಯಾಕೆ ಹೆಲ್ಪ್ ಆಗುತ್ತೆ ಫಾರ್ಟಿಫಿಕೇಶನ್ ಮಾಡೋದ್ರಿಂದ ಅಂದ್ರೆ, ಬಿಕಾಸ್ ಟು ಫೈಟ್ ಇನ್ಫೆಕ್ಷನ್ಸ್, ಸ್ಟೇ ಸ್ಟ್ರಾಂಗ್, ಟು ಹೆಲ್ಪ್ ಯು ಗ್ರೋ ಅಂಡ್ ಹೆಲ್ತಿ. ಫಾರ್ ಮೋರ್ ಇನ್ಫಾರ್ಮೇಶನ್, ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಅದನ್ನ ಚೆಕ್ ಮಾಡಬಹುದು, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಈ ಫಾರ್ಟಿಫೈಡ್ ಲೋಗೋ ನೋಡಿ ಯಾವ ತರ ಇರುತ್ತೆ. ಲುಕ್ ಫಾರ್ ದಿಸ್ ಲೋಗೋ ಅಂದ್ರೆ ಅದು ಫುಡ್ ಪ್ರಾಡಕ್ಟ್ ಮೇಲೆ ಈಗ ಫಾರ್ಟಿಫೈಡ್ ಅಂತ ಹಾಕಿದ್ದಾರೆ, ಈ ತರ ಫಾರ್ಟಿಫೈಡ್ ಅಂತ ಹಾಕಿದ್ದಾರೆ, ಬಟ್ ಈ ಲೋಗೋ ಇಲ್ಲ ಅಂದ್ರೆ ಯು ಕ್ಯಾನಾಟ್ ಟ್ರಸ್ಟ್ ದಟ್ ಪ್ರಾಡಕ್ಟ್ ಆಸ್ ಅ ಫಾರ್ಟಿಫೈಡ್. ಸೊ ಕಂಪಲ್ಸರಿ ಇಫ್ ದರ್ ಕ್ಲೇಮಿಂಗ್ ಆಸ್ ಫಾರ್ಟಿಫೈಡ್, ಇಟ್ ಶುಡ್ ಹ್ಯಾವ್ ದಿಸ್ ಲೋಗೋ, ಅಂದ್ರೆ ಫಾರ್ಟಿಫೈಡ್ ಲೋಗೋ ಇರಲೇಬೇಕು. ಸೊ ಇದು ಮ್ಯಾಂಡೇಟರಿ. ಈ F+ ಅಂತ ಏನಿದೆಯಲ್ಲ ಇದು ಮ್ಯಾಂಡೇಟರಿ ಇರುತ್ತೆ. ನೆಕ್ಸ್ಟ್ ಚೆಕ್ ದ ಫಾಲೋಯಿಂಗ್, ಆಲ್ವೇಸ್ ಚೆಕ್ ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಆಫ್ ಎಕ್ಸ್ಪೈರಿ ಆರ್ ಬೆಸ್ಟ್ ಬಿಫೋರ್. ಇದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ಫುಡ್ ಪ್ರಾಡಕ್ಟ್ ಮೇಲೆ ನೋಡ್ಬೇಕಾಗಿರುವಂತದ್ದು. ಯಾಕಂತಂದ್ರೆ ಪ್ರಾಡಕ್ಟ್ ಏನಾದ್ರು ಎಕ್ಸ್ಪೈರ್ ಆಗಿತ್ತು ಅಂದ್ರೆ, ನಾವು ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ತಿಂದ್ರೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ತಗೊಳ್ಳೋ ಮುಂಚೆ, ಪರ್ಚೇಸ್ ಮಾಡೋ ಮುಂಚೆ ಪ್ರಾಡಕ್ಟ್ ನ ಅದು ಎಕ್ಸ್ಪೈರ್ ಆಗಿದ್ಯಾ ಇಲ್ವಾ ಅಂತ ನಾವು ನೋಡ್ಕೊಂಡು ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ ಬಿಫೋರ್ ಡೇಟ್, ಬೆಸ್ಟ್ ಬಿಫೋರ್ ಅಂಡ್ ಎಕ್ಸ್ಪೈರಿ ಡೇಟ್ ಅಥವಾ ಎಕ್ಸ್ಪೈರಿ ಆಗಿದ್ಯಾ ಅನ್ನೋದನ್ನ ನೋಡಬೇಕು. ಯಾಕೆ ಅಂತಂದ್ರೆ ಪ್ರಾಡಕ್ಟ್ ಏನಾದ್ರು ಎಕ್ಸ್ಪೈರ್ ಆಗಿತ್ತು ಅಂದ್ರೆ ದೆನ್ ಇಟ್ ವಿಲ್ ಗಿವ್ ಅಸ್ ಅನ್ ವೆರಿ ಬ್ಯಾಡ್ ಎಫೆಕ್ಟ್ ಆನ್ ಅವರ್ ಹೆಲ್ತ್. ಸೊ ಹಂಗಾಗಿ ಇದೇನಾದ್ರು ಎಕ್ಸ್ಪೈರ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್ ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್ ಅಂಡ್ ಫುಡ್ ಅಡಿಟಿವ್ಸ್, ಅಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿದ್ದಾರೆ, ಈ ಫುಡ್ ಅಡಿಟಿವ್ಸ್ ಏನ್ ಆಡ್ ಮಾಡಿದ್ದಾರೆ ಇದನ್ನ ನಾವು ತಿಳ್ಕೊಬೇಕಾಗತ್ತೆ. FSSAI logo with license number, carefully check the list of ingredients. Common allergy causing ingredients including casein in milk, tree nuts including peanuts, egg, fish, shellfish, soya bean, proteins in wheat. Avoid food products that include these ingredients. If the consumer is sensitive to them, consuming these even in small quantities can cause severe allergic reactions in some people. ಸೊ ಜನರಲಿ ನಿಮಗೆ ಗೊತ್ತಿರುತ್ತೆ, ನಾನು ಇಂಥ ಪದಾರ್ಥನ ತಗೊಂಡ್ರೆ ನನಗೆ ಅಲರ್ಜಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕಾಮನ್ ಆಗಿ ನಮ್ಮ ಇಂಡಿಯನ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡದೇ ಇರುವಂತ ಆಹಾರ ಅಂದ್ರೆ ಲೈಕ್ ಮಿಲ್ಕ್, ಬೇಸಿಕಲಿ ಹೇಳ್ಬೇಕು ಅಂದ್ರೆ. ಯಾಕೆ ಅಂತಂದ್ರೆ ಕೆಲವರಿಗೆ ಬೈ ಬರ್ತನೆ ಅದೊಂದು ಡಿಫೆಕ್ಟ್ ಇರುತ್ತೆ, ಅಂದ್ರೆ ಅವ್ರಿಗೆ ಹಾಲು ಕುಡಿದಾಗ ಒಂಥರ ವಾಮಿಟಿಂಗ್ ಸೆನ್ಸೇಷನ್, ಡಯೇರಿಯಾ ಆಗೋದು, ಇಲ್ಲ ಹೊಟ್ಟೆ ನೋವು ಬರೋದು, ಸ್ಟಮಕ್ ಅಪ್ಸೆಟ್ ಆಗೋದು, ಈ ತರ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಅಲರ್ಜಿನ್ ಕಂಟೆಂಟ್. ಅಂದ್ರೆ ಅವರ ಬಾಡಿಯಲ್ಲಿ ಪರ್ಟಿಕ್ಯುಲರ್ ಒಂದು ಎನ್ಸೈಮ್ ಇರುತ್ತೆ ಈ ಲ್ಯಾಕ್ಟೋಸ್ ಕಂಟೆಂಟ್ ನ ಡೈಜೆಸ್ಟ್ ಮಾಡ್ಲಿಕ್ಕೆ. ಆ ಎನ್ಸೈಮ್ ಇನ್ ಕೇಸ್ ಅದು ಬಾಡಿ ಒಳಗಡೆ ಇಲ್ಲ ಅಂದಾಗ ಏನಾಗುತ್ತೆ, ದೇ ಕೆನಾಟ್ ಡೈಜೆಸ್ಟ್ ದ ಮಿಲ್ಕ್. ಸೊ ಅದನ್ನ ನಾವು ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಕರಿತೀವಿ ಆ ಕಂಡೀಷನ್. ಸೊ ಹಂಗಾಗಿ ಈ ಅಲರ್ಜನ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೆಲವೊಬ್ಬರಿಗೆ ಕಡಲೆಕಾಯಿ ತಿಂದ್ರೆ ಆಗಲ್ಲ, ಲೈಕ್ ಪೀನಟ್ಸ್ ಅಥವಾ ಗ್ರೌಂಡ್ ನಟ್ಸ್ ತಿಂದ್ರೆ ಆಗಲ್ಲ. ಸೊ ದಟ್ ಈಸ್ ಅನ್ ಟೈಪ್ ಆಫ್ ಅಲರ್ಜನ್. ಸೊ ಅಲರ್ಜನ್ ಇದೆಯಾ ಇಲ್ವಾ ಅಂತ ನೋಡಬೇಕು. ನೆಕ್ಸ್ಟ್ ಚೆಕ್ ದ ಫುಡ್ ಅಡಿಟಿವ್ಸ್ ಫಾರ್ ಆರ್ಟಿಫಿಷಿಯಲ್ ಪರ್ಮಿಟೆಡ್ ಫ್ಲೇವರಿಂಗ್ ಅಂಡ್ ಕಲರ್ಸ್, ಅಂದ್ರೆ ಇದರಲ್ಲಿ ಯಾವ್ದಾದ್ರು ಆರ್ಟಿಫಿಷಿಯಲ್ ಕಲರ್ ಹಾಕಿದಾರಾ, ಇಲ್ಲ ಪರ್ಮಿಟೆಡ್ ಕಲರ್ ಹಾಕಿದಾರಾ, ಇಲ್ಲ ಫ್ಲೇವರಿಂಗ್ ಕಲರ್ ಹಾಕಿದಾರಾ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದ್ರಲ್ಲಿ ಏನಾದ್ರು ಫ್ಲೇವರ್ ಹಾಕಿದರೆ ಅದು ನ್ಯಾಚುರಲ್ ಅಥವಾ ಸಿಂಥಟೈಸ್ಡ್ ಇಲ್ಲ ಆರ್ಟಿಫಿಷಿಯಲ್ ಏನು ಅಂತ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ 1 ಪ್ರಿಸರ್ವೇಟಿವ್ಸ್ ಆರ್ ಪ್ರಿಫರ್ಡ್ ಓವರ್ ಕ್ಲಾಸ್ 2. ಅಂದ್ರೆ ಆದಷ್ಟು ಕ್ಲಾಸ್ 1 ಪ್ರಿಸರ್ವೇಟಿವ್ಸ್ ನಾವು ಪ್ರಿಫರ್ ಮಾಡಬೇಕು ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಬದಲು. ಬಿಕಾಸ್ ಅದರಲ್ಲೂ ಕೂಡ ತುಂಬಾನೇ ಡಿಫ್ರೆನ್ಸ್ ಇದೆ ಪ್ರಿಸರ್ವೇಟಿವ್ಸ್. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಿಮಗೆ ಪ್ರಿಸರ್ವೇಟಿವ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ಯೂಸ್. ಸೊ ಫುಡ್ ಪ್ರಾಡಕ್ಟ್ ಮೇಲೆ ಇನ್ಸ್ಟ್ರಕ್ಷನ್ ಫಾರ್ ಯೂಸ್. ಫಾರ್ ಎಕ್ಸಾಂಪಲ್, ಈಗ ನೂಡಲ್ಸ್ ಪ್ಯಾಕೆಟ್ ತಗೊಂಡ್ರೆ ಹೇಗ್ ಮಾಡ್ಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ ಕೇಸ್ ಫಾರ್ ಅ ಸ್ಮಾಲ್ ಕಿಡ್, ಅಂದ್ರೆ ಒಂದು 7 ಇಯರ್ಸ್ ಇಲ್ಲ 6 ಇಯರ್ಸ್ ಚೈಲ್ಡ್ಗೆ ಹೇಗ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಗೊತ್ತಿರ್ಬೇಕಲ್ವಾ, ಅವ್ರು ತಿಳ್ಕೊಬೇಕಲ್ವಾ. ಇಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ನ್ಯೂ ಪ್ರಾಡಕ್ಟ್ ತಗೊಂಡ್ ಬಂದ್ರಿ, ಲೈಕ್ ಮಿಲ್ಲೆಟ್ಸ್ ಮಿಕ್ಸ್ ಯಾವ್ದೋ ಒಂದು, ಅದ್ ಹೇಗ್ ಮಾಡೋದು ಗೊತ್ತಿಲ್ಲ ನಿಮ್ಗೆ ಅಂದ್ರೆ, ಸೊ ವಿ ಕೆನಾಟ್ ಯೂಸ್ ಇಟ್, ರೈಟ್. ಹಂಗಾಗಿ ವಿ ಶುಡ್ ನೋ ದ ಇನ್ಸ್ಟ್ರಕ್ಷನ್ ಹೌ ಟು ಯೂಸ್ ಇಟ್. ಸೊ ರೀಡ್ ದ ಇನ್ಸ್ಟ್ರಕ್ಷನ್ ಫಾರ್ ಯೂಸ್ ಇಫ್ ಮೆನ್ಷನ್ಡ್. ಮೇಕ್ ಶೂರ್ ಯು ಫಾಲೋ ದ ಇನ್ಸ್ಟ್ರಕ್ಷನ್ ಫಾರ್ ಬೆಸ್ಟ್ ರಿಸಲ್ಟ್ಸ್. ಅಂದ್ರೆ ನಾವು ಯಾವುದೇ ಫುಡ್ ಪ್ರಾಡಕ್ಟ್ ತಗೊಂಡ್ರು, ಲೈಕ್ ನ್ಯೂ ಪ್ರಾಡಕ್ಟ್ ನಮ್ಗೆ ಗೊತ್ತಿಲ್ಲದೆ ಇರುವಂತದನ್ನ ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂತ ನೋಡಿ ಇದನ್ನ ತಿಳ್ಕೊಬೇಕು. ನೆಕ್ಸ್ಟ್ ಸ್ಟೋರೇಜ್ ಕಂಡೀಷನ್. ರೀಡ್ ಇನ್ಸ್ಟ್ರಕ್ಷನ್ ಫಾರ್ ಸ್ಟೋರೇಜ್ ಸಚ್ ಎಸ್ ವೇರ್ ಟು ಕೀಪ್ ದ ಫುಡ್ ಪ್ರಾಡಕ್ಟ್ ಅಂಡ್ ಹೌ ಲಾಂಗ್. ಅಂದ್ರೆ
ಸ್ಟೋರೇಜ್ ಕಂಡೀಷನ್ ಯಾವ ರೀತಿ ಇದೆ, ಯಾವ ರೀತಿ ಸ್ಟೋರ್ ಮಾಡಬೇಕು ಅಂದ್ರೆ, ನಾವು ಒಂದ್ಸಲ ಇದನ್ನ ಯೂಸ್ ಮಾಡಿದಾಗ ಈ ಪ್ರಾಡಕ್ಟ್ ನಮಗೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ 1 kg ಪ್ರಾಡಕ್ಟ್ ತರ್ತೀವಿ ನಾವು. ಆ 1 kg ತಂದವರು ನಾವು ಅದನ್ನ ಒಂದೇ ಸಲ ಖಾಲಿ ಮಾಡ್ಲಿಕ್ಕಾಗತ್ತಾ? ಸೊ ಖಾಲಿ ಮಾಡಕ್ಕಾಗಲ್ಲ. ಅದನ್ನ ಸ್ಟೋರ್ ಮಾಡ್ಬೇಕಲ್ಲ. ಒಂದ್ಸಲ ಓಪನ್ ಮಾಡಿದ್ಮೇಲೆ ಹೇಗ್ ಸ್ಟೋರ್ ಮಾಡ್ತೀರಾ ಅದನ್ನ, ಅದು ತಿಳ್ಕೊಂಡಿರ್ಬೇಕು. ಸೊ ಪ್ರಾಡಕ್ಟ್ ಮೇಲೆ ಕೊಟ್ಟಿರ್ತಾರೆ ಅದನ್ನ ಯಾವ ರೀತಿ ಸ್ಟೋರ್ ಮಾಡ್ಬೇಕು, ಹೆಂಗೆ ಏನು ಅನ್ನೋದನ್ನ ನಾವು ಅದನ್ನ ತಿಳ್ಕೊಬೇಕು. ಅದು ಹೇಗೆ ಅಂದ್ರೆ ಆ ಪ್ರಾಡಕ್ಟ್ ಮೇಲೆ ಕೊಟ್ಟಿರುವಂತ ಲೇಬಲ್ ಮುಖೇನ ತಿಳ್ಕೊಬೇಕು. ನೆಕ್ಸ್ಟ್ ಏನಿದೆ, ಡಿಕ್ಲರೇಷನ್ಸ್ ಇದೆ. ಅಂದ್ರೆ ರೆಡಿ ಎನಿ ಕ್ಲೇಮ್ಸ್, ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಕ್ಲೇಮ್ಸ್ ಇದ್ರೆ ಡಿಕ್ಲರೇಷನ್ ಮಾಡೋದಕ್ಕೆ ವಾಟ್ ಶುಡ್ ಯು ನೋ, ಅಂದ್ರೆ ಹೌ ಶುಡ್ ಯು ವಾಟ್ ಇಸ್ ದ ಮೇನ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಂತ. ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆರ್ಜಿಮೋನಿ ಆಯಿಲ್ ಫ್ರೀ ಫ್ರಮ್ ಆರ್ಜಿಮೋನಿ ಆಯಿಲ್ ಅಂತ ಇದೆ. ಸೊ ಈ ಪ್ರಾಡಕ್ಟ್ ಅಲ್ಲಿ ಆರ್ಜಿಮೋನಿ ಆಯಿಲ್ ಇಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಹಂಗಾದ್ರೆ ಇದರಲ್ಲಿ ಏನೆಲ್ಲ ಇದೆ, ಏನೆಲ್ಲ ಇಲ್ಲ ಈ ಪ್ರಾಡಕ್ಟ್ ಅಲ್ಲಿ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದು ಪ್ಲೀಸ್ ರೆಫರ್ ಟು ದ ಪಿಂಕ್ ಬುಕ್ ಬೈ FSSAI ಫಾರ್ ಡೀಟೇಲ್ಸ್ ಅಬೌಟ್ ಕ್ಲಾರಿಫಿಕೇಶನ್ ಆನ್ ಕ್ಲೇಮ್ಸ್. ಅಂದ್ರೆ ಯಾವುದೇ ಪ್ರಾಡಕ್ಟ್ ಕ್ಲೇಮ್ ಮಾಡುವಂತ ಕ್ಲಾರಿಫಿಕೇಶನ್ ಇತ್ತಂದ್ರೆ ನಮ್ಮ FSSAI ಪ್ರಕಾರ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ಗಳನ್ನ ರೆಫರ್ ಮಾಡ್ತಾರೆ. ಸೊ ಆ ಬುಕ್ಸ್ ನ ನೀವು ರೆಫರ್ ಮಾಡಬಹುದು. ನಾನು ಆ ಬುಕ್ ಲಿಂಕ್ ನ ನಿಮಗೆ ಬೇಕಾದ್ರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ, ನೀವು ಅದನ್ನ ರೆಫರ್ ಮಾಡಬಹುದು. ಅದು ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಏನ್ ನೋಡ್ಬೇಕು ಅಂತಂದ್ರೆ ಸರ್ವಿಂಗ್ ಸೈಜ್ ಅಂಡ್ ನೆಟ್ ವೇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂತಂದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಈ ಆಯಿಲ್ ಪ್ಯಾಕೆಟ್ ತಂದ್ರಿ 1 ಲೀಟರ್ ಇಂದ ಎಷ್ಟು ನೀವು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಒಂದು ಬಜ್ಜಿ ಬೋಂಡ ಮಾಡಬೇಕು ಅಂದ್ರೆ ಎಷ್ಟು ಆಯಿಲ್ ಬೇಕಾಗುತ್ತೆ ಅಂತ ನಿಮಗೆ ತಿಳ್ಕೊಬೇಕಲ್ವಾ? ಇಲ್ಲ ಒಂದು ನೂಡಲ್ಸ್ ಎಷ್ಟು ಒಂದು ಪ್ಯಾಕೆಟ್ ಇಂದ ಎಷ್ಟು ಜನಕ್ಕೆ ಸರ್ವ್ ಮಾಡ್ಬೋದು ಒಂದ್ಸಲ ಓಪನ್ ಮಾಡಿದ್ರೆ, ಕನ್ಸ್ಯೂಮ್ ಮಾಡಿದ್ರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿ ಶುಡ್ ನೋ ದ ಸರ್ವಿಂಗ್ ಸೈಜ್ ಅಂಡ್ ನೆಟ್ ವೇಟ್. ಅಂದ್ರೆ ಎಷ್ಟು ಗ್ರಾಮ್ಸ್ ಇದೆ ಪ್ಯಾಕೆಟ್, 100 ಗ್ರಾಮ್ಸ್ 1000 ಗ್ರಾಮ್ಸ್ ಆ ತರ. ನೆಕ್ಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ಲೇಬಲ್ ಇನ್ಫಾರ್ಮೇಶನ್ ಜನರಲಿ ಬೇಸ್ಡ್ ಆನ್ 1 ಸರ್ವಿಂಗ್ ಪರ್ 100 ಗ್ರಾಮ್. ಅಂದ್ರೆ ಜನರಲಿ ಬೇಸ್ಡ್ ಆನ್ 1 ಸರ್ವಿಂಗ್ ಅಲ್ಲಿ ಕೊಡ್ತಾರೆ 100 ಗ್ರಾಮ್ ನ. ಸೊ ಅದು ನ್ಯೂಟ್ರಿಷನ್ ಎಷ್ಟು ಸಿಗುತ್ತೆ ಅಂದ್ರೆ 100 ಗ್ರಾಮ್ ಆಫ್ ಪ್ರಾಡಕ್ಟ್ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಎಷ್ಟು ನ್ಯೂಟ್ರಿಷನ್ ಸಿಗ್ತಾ ಇದೆ ಅದರಿಂದ, ಅಥವಾ ಒಂದು ಲಿಕ್ವಿಡ್ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿದ್ರೆ ಎಷ್ಟು ನಮಗೆ ಅದರಿಂದ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋದನ್ನ. ನೆಕ್ಸ್ಟ್ ಲುಕ್ ಎಟ್ ಹೌ ಮೆನಿ ಸರ್ವಿಂಗ್ಸ್ ಗ್ರಾಮ್ ML ಯು ಆರ್ ಆಕ್ಚುಲಿ ಕನ್ಸ್ಯೂಮಿಂಗ್. ಅಂದ್ರೆ ನಾವು ಎಷ್ಟು ML ಅಥವಾ ಎಷ್ಟು ಗ್ರಾಮ್ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ ತಿಳ್ಕೊಬೇಕು ಅಲ್ವಾ? ಸೊ ತಿಳ್ಕೊಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಆ ಪ್ಯಾಕೆಟ್ ಮೇಲೆ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬೇಕು. ಅವಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಓಕೆ ವಿ ಆರ್ ಕನ್ಸ್ಯೂಮಿಂಗ್ ದ ಪ್ರಾಡಕ್ಟ್ ಆಫ್ ಅರೌಂಡ್ 50 ಗ್ರಾಮ್ಸ್ ಆರ್ 100 ಗ್ರಾಮ್ಸ್ ಈ ತರ ಅಂತ. ಸೊ ನೆಕ್ಸ್ಟ್ ಏನ್ ನೋಡ್ಬೇಕು, ಲುಕ್ ಎಟ್ ಹೌ ಮೆನಿ ಸರ್ವಿಂಗ್ಸ್ ಇದಾಯ್ತು. ಇಫ್ ದೇರ್ ಆರ್ 2 ಸರ್ವಿಂಗ್ಸ್ 200 ಗ್ರಾಮ್ 200 ml in one packet and you eat the whole packet, you have consumed double the calories and nutrients mentioned in the nutrition fact. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಚಿಪ್ಸ್ ಪ್ಯಾಕೆಟ್ ತಗೊಳ್ತೀರಾ, ಅದು 2 ಸರ್ವಿಂಗ್ಸ್ ಅಂತ ಕೊಡುತ್ತೆ 200 ಗ್ರಾಮ್ ಪ್ಯಾಕೆಟ್. ಸೊ ನೀವು ಅದನ್ನ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಲೇಬಲ್ ಮೇಲೆ RDA ಅಂತ ಕೊಟ್ಟಿರ್ತಾರೆ. ಅಂದ್ರೆ ಪರ್ ಡೇಗೆ ಎಷ್ಟು RDA% ಕವರ್ ಆಗುತ್ತೆ ಫುಡ್ ಪ್ರಾಡಕ್ಟ್ ಅಂತ. ಸೊ ನೀವು ಅದನ್ನ ಡಬಲ್ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಐದರ್ ಇಟ್ ಕ್ಯಾನ್ ಗೋ ಎಕ್ಸೀಡ್ ದ RDA ಆರ್ ಇಟ್ ಕ್ಯಾನ್ ಬಿ ವಿತ್ ಇನ್ ದ RDA. ಸೊ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಮೈನ್ ಏನೆಲ್ಲ ಥಿಂಗ್ಸ್ ಇರುತ್ತೆ ಅಂದ್ರೆ ನ್ಯೂಟ್ರಿಷನಲ್ ವೈಸ್ ನಮ್ಮ ಫುಡ್ ಪ್ರಾಡಕ್ಟ್ ಲೇಬಲ್ ಮೇಲೆ ಅಂದಾಗ ಎನರ್ಜಿ ಇರುತ್ತೆ. ದಿಸ್ ವೇರ್ ಯು ಫೈಂಡ್ ದ ಕ್ಯಾಲೋರೀಸ್ ಪರ್ ಸರ್ವಿಂಗ್ ಗಿವನ್ ಇನ್ ಕಿಲೋ ಕ್ಯಾಲರಿ ವಿಚ್ ಸ್ಟ್ಯಾಂಡ್ಸ್ ಫಾರ್ ಕಿಲೋ ಕ್ಯಾಲೋರೀಸ್. Next, if the packet contains 2 servings and the calorie content is 100 calories per serving, then you consume 200 calories. ಅಂದ್ರೆ ನೀವು 200 ಕ್ಯಾಲೋರೀಸ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಅವಾಗಲ್ಲಿ ಗೊತ್ತಾಗುತ್ತೆ. Next, fats and cholesterol. To help you reduce your risk of heart disease, use the label to select foods that are lowest in saturated fat, trans fat and cholesterol. ಅಂದ್ರೆ ಈಗ ನೀವು ಒಂದು ಪ್ರಾಡಕ್ಟ್ ನ ತಗೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ ಚಿಪ್ಸ್ ಪ್ಯಾಕೆಟ್ ತಗೊಂಡಿದ್ದೀರಾ. ಸೊ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಎಷ್ಟಿದೆ ಕೊಲೆಸ್ಟ್ರಾಲ್, ಎಷ್ಟು ಫುಡ್ ಬಂದಿದೆ ಅನ್ನೋದು ನಿಮ್ಗೆ ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಪ್ಯಾಕೆಟ್ ಹಿಂದ್ಗಡೆ ಏನಿದೆ ಅದನ್ನ ನೀವು ನೋಡ್ಬೇಕಾಗತ್ತೆ. ಸೊ ಅದು ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಈ ಫುಡ್ ಪ್ರಾಡಕ್ಟ್ ಇಂದ ನಿಮ್ಗೆ ಗುಡ್ ಅಂದ್ರೆ ಬೆನಿಫಿಷಿಯಲ್ ಇರುವಂತ ಕಂಟೆಂಟ್ ಇದೆಯಾ, ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಇದೆಯಾ ಇಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಾ ಈ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಅಂತ ನಿಮ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸೋಡಿಯಂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೋಡಿಯಂ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬಿಕಾಸ್ ಹೈಯರ್ ದ ಸೋಡಿಯಂ ಕಂಟೆಂಟ್ ವಿಲ್ ಲೀಡ್ ಟು ಹೈಪರ್ ಟೆನ್ಷನ್, ಅಂದ್ರೆ BP ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ಲೋ ಆದ ಸೋಡಿಯಂ ಕಂಟೆಂಟ್ ಅಗೇನ್ ಎಫೆಕ್ಟ್ ಆಗುತ್ತೆ, ಏನಾಗುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಸೊ ಲೋ BP ಆಗುತ್ತೆ. ಸೊ ನಮ್ಮ RDA ಪ್ರಕಾರ ಪ್ರತಿನಿತ್ಯ ನಾವು ಸೋಡಿಯಂ ಏನ್ ತಗೊಳ್ಬೇಕು ಅಂತ ರೆಫರ್ ಮಾಡ್ತಾರಲ್ಲ, ವಿ ಶುಡಂಟ್ ಎಕ್ಸೀಡ್ ದಟ್ ಸೋಡಿಯಂ ಕಂಟೆಂಟ್. ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಸೊ
ನಾವು ತಗೊಳ್ಳುವಂತ ಸೋಡಿಯಂ ಕಂಟೆಂಟ್ ನ ಯಾವ ರೀತಿ ಎಷ್ಟು ಕಂಟೆಂಟ್ ಈ ಪ್ರಾಡಕ್ಟ್ ಇಂದ ನಮ್ಗೆ ಅವೈಲಬಲ್ ಆಗ್ತಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಥಿಂಗ್ ಅದಾದ ನಂತರ ನೆಕ್ಸ್ಟ್ ಬರೋದು ಕಾರ್ಬೋಹೈಡ್ರೇಟ್ಸ್. ಸೊ ಈ ಕಾರ್ಬೋಹೈಡ್ರೇಟ್ಸ್ ಏನು, ದೇ ಆರ್ ದ ನಥಿಂಗ್ ಬಟ್ ಶುಗರ್ಸ್, ಎಸ್ಪೆಷಲಿ ಆಡೆಡ್ ಶುಗರ್, ಇಲ್ಲ ನ್ಯಾಚುರಲಿ ಅಕರಿಂಗ್ ಶುಗರ್ ಎಕ್ಸೆಟ್ರಾ. ಲಿಮಿಟ್ ಶುಗರ್ಸ್, ಎಸ್ಪೆಷಲಿ ಆಡೆಡ್ ಶುಗರ್ ಅಂದ್ರೆ ನಮ್ಮ ಒಬೆಸಿಟಿ, ಅಂದ್ರೆ ಈಗ ಹೊಟ್ಟೆಯ ಬೊಜ್ಜು. ಈಗ ಯಾರೆಲ್ಲ ಹೇಳ್ತೀರಾ ನಾನು ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ಹೊಟ್ಟೆ ಕರಗಿಸ್ಬೇಕು, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಹೊಟ್ಟೆ ಬಂದ್ಬಿಟ್ಟಿದೆ ಅಂತ, ದಟ್ ಈಸ್ ನಥಿಂಗ್ ಬಿಕಾಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಅಂದ್ರೆ ನಾವು ಎಕ್ಸೆಸ್ ಕನ್ಸಂಪ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೋದ್ರಿಂದ ಇಟ್ ವಿಲ್ ಕಾಸಸ್ ದಿಸ್ ಒಬೆಸಿಟಿ. ಸೊ ಒಬೆಸಿಟಿ ಕಾರಣ ಏನು ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಇದನ್ನ ನಾವು ರಿಡ್ಯೂಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನಾವು ಕರೆಕ್ಟ್ ಫುಡ್ ಅನ್ನ ತಗೊಳ್ಬೇಕು. ಸೊ ಅವಾಗ ನಮಗೆ ಒಬೆಸಿಟಿ ಪ್ರಾಬ್ಲಮ್ ಬರೋದಿಲ್ಲ. ನೆಕ್ಸ್ಟ್ ಪ್ರೋಟೀನ್. ಸೊ ದಟ್ ಆರ್ ರಿಚ್ ಇನ್ ಲುಕ್ ಫಾರ್ ದ ಫುಡ್ಸ್ ದಟ್ ಆರ್ ರಿಚ್ ಇನ್ ಪ್ರೋಟೀನ್. ಸೊ ನಾವು ಪ್ರೋಟೀನ್ ಯಥೇಚ್ಛವಾಗಿ ತಗೊಳ್ಬೇಕು. ಯಾಕೆ ಅಂತಂದ್ರೆ ಪ್ರೋಟೀನ್ ನಮಗೆ ಬಾಡಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಿಕಾಸ್ ನಮ್ಮ ಬಾಡಿ ಗ್ರೋ ಆಗ್ಲಿಕ್ಕೆ, ಮಸಲ್ ಸೆಲ್ಸ್ ರಿಕವರ್ ಆಗ್ಲಿಕ್ಕೆ, ಅಂಡ್ ನಮ್ಮ ಬಾಡಿ ಸ್ಟ್ರೆಂತ್ಗೆ, ಸಪೋರ್ಟ್ಗೆ, ಎಕ್ಸರ್ಸೈಸ್ ಮಾಡುವಾಗ, ವೆಯ್ಟ್ ಲಿಫ್ಟ್ ಮಾಡ್ಲಿಕ್ಕೆ, ಏನೇ ಪ್ರತಿಯೊಂದು ಆಸ್ಪೆಕ್ಟಿಗೂ ಕೂಡ ದಿಸ್ ಇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ಪ್ರೋಟೀನ್ ರಿಚ್ ಇರುವಂತ ಫುಡ್ ನ ತಗೋಬೇಕು. ಬಿಕಾಸ್ ದೇರ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ. ದೇ ಆರ್ ಫೌಂಡ್ ಇನ್ ಮಸಲ್, ಬೋನ್ಸ್, ಹೇರ್, ಸ್ಕಿನ್ ಟಿಶ್ಯೂ ಅಂಡ್ ಆರ್ ಇಂಪಾರ್ಟೆಂಟ್ ಫಾರ್ ಬಾಡಿ. ಸೊ ಹಂಗಾಗಿ ಪ್ರೋಟೀನ್ ಯಥೇಚ್ಛವಾಗಿ ಇರುವಂತ ಆಹಾರನ, ಅಂದ್ರೆ ಫುಡ್ ಲೇಬಲ್ ಮೇಲೆ ನೀವು ನೋಡ್ಬಿಟ್ಟು ತಗೊಳ್ಬೇಕು. ಆ ಲೇಬಲಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ. ನೆಕ್ಸ್ಟ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಈ ತರ ನಮ್ಮ ಬೋನ್ಸ್ ಗಳಿಗೆ, ನಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಆದಾಗ ಫೈಟ್ ಮಾಡ್ಲಿಕ್ಕೆ, ಇಲ್ಲ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರಿಗೆ, ಫಾರ್ ಎಕ್ಸಾಂಪಲ್ ವೈಟಮಿನ್ ಕೆ ಇಲ್ಲ ಅಂದ್ರೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ, ಅದು ವರ್ಕ್ ಆಗಲ್ಲ. ಸೊ ಅದ್ರ ಪರ್ಪಸ್ಗೋಸ್ಕರ. ನೆಕ್ಸ್ಟ್ ಗೈಡ್ ಲೈನ್ಸ್ ಏನ್ ಹೇಳುತ್ತೆ, ಫಾರ್ ಡೈಲಿ ಅಲೋವೆನ್ಸ್, GD ಅಥವಾ ಡೈಲಿ ಪರ್ಸೆಂಟೇಜ್, ನಾವು ಏನ್ ತಗೊಳ್ತಿದೀವಲ್ಲ ಆಹಾರ, ಸೊ ನಮ್ಮ ಗೈಡ್ ಲೈನ್ಸ್ ಪ್ರಕಾರ ಇದೆಯಾ ಅಂತ. Like some food display guidelines for daily allowance or daily value percent. This tells you percentage of daily requirement of particular nutrients and fulfilled by that food. ಅಂದ್ರೆ ನಾವು ತಗೊಳ್ಳುವಂತ ಆಹಾರ ಪ್ಯಾಕೆಟ್ ಏನಿರುತ್ತೆ, ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ವೆದರ್ ದಿಸ್ ಕ್ಯಾನ್ ಗಿವ್ ಅಸ್ ಅನ್ ಡೈಲಿ RDA ಆಫ್ ದ ಕಂಪ್ಲೀಟ್ ರಿಕ್ವೈರ್ಮೆಂಟ್ ಆರ್ ಇಟ್ ಈಸ್ ಅ ಪಾರ್ಷಿಯಲ್ RDA ಫುಲ್ಫಿಲ್ಮೆಂಟ್ ಅಂತ. ನೆಕ್ಸ್ಟ್ ದಿಸ್ ಇಸ್ ಹೆಲ್ಪ್ಫುಲ್ ವೇ ಟು ಚೆಕ್ ಇಫ್ ದ ಫುಡ್ ಇಸ್ ಹೈ ಆರ್ ಲೋ ಇನ್ ದ ನ್ಯೂಟ್ರಿಯೆಂಟ್. ನೆಕ್ಸ್ಟ್ ಟಿಪ್ ಏನಂದ್ರೆ, ಅ ಗ್ರೇಟ್ ವೇ ಟು ಹೆಲ್ಪ್ ದ ಎನ್ವಿರಾನ್ಮೆಂಟ್ ಬೈ ಫುಲ್ಫಿಲಿಂಗ್ ಅವರ್ ಫುಡ್ ನೀಡ್ಸ್ ಇಸ್ ಯೂಸಿಂಗ್ ದ ಪ್ರಾಡಕ್ಟ್ಸ್ ದಟ್ ಕ್ಯಾನ್ ಬಿ ರೀಸೈಕಲ್ಡ್. ಸಿಂಪ್ಲಿ ಲುಕ್ ಫಾರ್ ದ ರೀಸೈಕಲಬಲ್ ಸೈನ್ ಆನ್ ದ ಪ್ಯಾಕೆಟ್ ಬಿಫೋರ್ ಮೇಕಿಂಗ್ ದ ಪರ್ಚೇಸ್. ಅಂದ್ರೆ ಈಗ ನೀವು ಯಾವುದೇ ಫುಡ್ ಪ್ರಾಡಕ್ಟ್ ತಗೊಂಡ್ರೆ ಈ ತರ ಒಂದು ರೀಸೈಕಲ್ಡ್ ಒಂದು ಲೋಗೋ ಇರುತ್ತೆ. ಅಂದ್ರೆ ವಾಟ್ ಡಸ್ ಇಟ್ ಮೀನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಳ್ತೀರಾ, ಡ್ರಿಂಕಿಂಗ್ ವಾಟರ್, ಅದ್ರ ಮೇಲೆ ಹಾಕಿರ್ತಾರೆ ಕ್ರಶ್ ದ ಬಾಟಲ್ ಆಫ್ಟರ್ ಯೂಸ್ ಅಂತ. ಸೊ ಅಂದ್ರೆ ಅದು ರೀಸೈಕಲ್ ಮಾಡಬಹುದು ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಏನಿದೆ, ಡಿಡ್ ಯು ನೋ ಫಾರ್ ದೋಸ್ ಹೂ ವುಡ್ ಲೈಕ್ ಟು ಕನ್ಸ್ಯೂಮ್ ಜೆನ್ಯೂನ್ ಆರ್ಗ್ಯಾನಿಕ್ ಫುಡ್. ಅಂದ್ರೆ ಆರ್ಗ್ಯಾನಿಕ್ ಫುಡ್ ಈಗಿನ ಕಾಲಘಟ್ಟದಲ್ಲಿ ಹೇಗಿದೆ ಅಂದ್ರೆ, ಎಲ್ಲರೂ ಕೂಡ ಈಗ ವಾಪಸ್ ನಮ್ಮ ಹಿಂದಿನ ಕಾಲದವರ ಕನ್ಸ್ಯೂಮ್ ಮಾಡಿದಂತ ಆಹಾರ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಆರ್ಗ್ಯಾನಿಕ್ ಫುಡ್ ಅಂದ್ರೆ ಗಾಣಗ ಎಣ್ಣೆ ಬಂದಿದೆ, ಗಾಣಗದಿಂದ ತೆಗ್ದಿರುವಂತ ಕಡಲೆಕಾಯಿ ಎಣ್ಣೆ ಆಗ್ಲಿ, ಕೊಬ್ಬರಿ ಎಣ್ಣೆ ಆಗ್ಲಿ, ಒಂಥರ ಎಲ್ಲರೂ ಆರ್ಗ್ಯಾನಿಕ್ ಫುಡ್ ಬೇಕು ನಮ್ಗೆ. ಮಿಲ್ಕ್ ಕೂಡ ಅಷ್ಟೇ, ಆರ್ಗ್ಯಾನಿಕ್ ಮಿಲ್ಕ್ ಇದೆ, ಆರ್ಗ್ಯಾನಿಕ್ ದೇಸಿ ಕೌಗಿ ಅಂತ ಇದೆ. ಸೊ ಸುಮಾರು ಆರ್ಗ್ಯಾನಿಕ್ ಫುಡ್ ಅಂತ ಬರುತ್ತೆ. ಬಟ್ ಅವೆಲ್ಲ ಆರ್ಗ್ಯಾನಿಕ್ ಇದೆಯಾ ಇಲ್ವಾ ಅನ್ನೋದು ಹೇಗೆ ಚೆಕ್ ಮಾಡಬೇಕು ಅಂದ್ರೆ, ನಮ್ಮ FSSAI ತಿಳಿಸ್ಕೊಡ್ತಾರೆ. ಸೊ ಏನ್ ಹೇಳುತ್ತೆ FSSAI ಅಂದ್ರೆ, FSSAI has launched an initiative called Jaivik Bharat to ensure genuineness of food labeled and sold as organic. So the food what you're consuming, whether ಅದು ಆರ್ಗ್ಯಾನಿಕ್ ಫುಡ್ ಇಲ್ಲ ಇನ್ಆರ್ಗ್ಯಾನಿಕ್ ಫುಡ್ ಅಂತ ನೀವು ತಿಳ್ಕೊಬೇಕು ಅಂದ್ರೆ, ಈ ಪ್ರಾಡಕ್ಟ್ ಮೇಲೆ ಈ ತರ ಒಂದು ಲೋಗೋ ಇರುತ್ತೆ. ಈ ನೋಡ್ಬೋದು ನೀವು, ಈ ಲೋಗೋ ಇಲ್ಲಿ ಏನ್ ಕೊಟ್ಟಿದಾರಲ್ಲ, ಈ ತರ ಗ್ರೀನ್ ಕಲರ್ ಲೋಗೋ ಇರುತ್ತೆ. ಸೊ ಪ್ರಾಡಕ್ಟ್ ಮೇಲೆ ಈ ತರ ಗ್ರೀನ್ ಕಲರ್ ಲೋಗೋ ಇದ್ರೆ, ಸೊ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅನ್ ಆರ್ಗ್ಯಾನಿಕ್ ಫುಡ್ ಅಂತ. ಈ ಪ್ರಾಡಕ್ಟ್ ಮೇಲೆ ಏನಾದ್ರು ಲೋಗೋ ಇಲ್ಲ ಅಂದ್ರೆ, ಈ ಗ್ರೀನ್ ಲೋಗೋ ಇಲ್ಲ ಅಂದ್ರೆ, then it is considered to be an inorganic food. So the Jaivik Bharat logo, common identity for organic food, helps you identify authentic organic food. So ನೀವು ಯಾವುದೇ ಪ್ಯಾಕೇಜ್ಡ್ ಫುಡ್ ಪ್ರಾಡಕ್ಟ್ಸ್ ತಗೊಂಡಾಗ ಈ ತರ ಆರ್ಗ್ಯಾನಿಕ್ ಗ್ರೀನ್ ಕಲರ್ ಲೋಗೋ ಇಲ್ಲ ಅಂದ್ರೆ, ಅವಾಗ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಪೇ ಮಾಡ್ತಿರೋದು ಆರ್ಗ್ಯಾನಿಕ್ ಫುಡ್ಡಿಗಲ್ಲ, ಇನ್ಆರ್ಗ್ಯಾನಿಕ್ ಫುಡ್ಡಿಗೆ. ಅಂದ್ರೆ ಅದು ಯಾವುದೇ ರೀತಿಯಾದಂತ ನ್ಯಾಚುರಲ್ ಆರ್ಗ್ಯಾನಿಕ್ ಸೋರ್ಸ್ ಇಂದ ಬಂದಿರುವಂತ ಆಹಾರ ಅಲ್ವೇ ಅಲ್ಲ ಅಂತ. An Indian Organic Integrity Database has been developed and is available through the Jaivik Bharat portal. ಸೊ ನೀವು ಜೈವಿಕ್ ಭಾರತ್ ಪೋರ್ಟಲ್ ಏನಿದೆ FSSAI ಇದು, ಈ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಆರ್ಗ್ಯಾನಿಕ್ ಫುಡ್ ಬಗ್ಗೆ ಕಂಪ್ಲೀಟ್
ಡೇಟಾ ಸಿಗುತ್ತೆ ನಿಮ್ಗೆ. ಯಾವ ರೀತಿ ಆರ್ಗಾನಿಕ್ ಸರ್ಟಿಫಿಕೇಷನ್ಸ್ ಆಗುತ್ತೆ ಫುಡ್‌ಗೆ, ಏನೆಲ್ಲ ಇರ್ಬೇಕು ಇಫ್ ಫುಡ್ ಇಸ್ ಕನ್ಸಿಡರ್ಡ್ ಟು ಬಿ ಅನ್ ಆರ್ಗಾನಿಕ್, ವಾಟ್ ಈಸ್ ದ ಥಿಂಗ್ಸ್ ದಟ್ ಜನರಲಿ ವಿಲ್ ಬಿ ಕನ್ಸಿಡರ್ಡ್ ಅನ್ನೋದನ್ನ ಎಫ್-ಎಸ್-ಎಸ್-ಐ ಅವರು ತಿಳಿಸ್ಕೊಡ್ತಾರೆ. ಅದು ಎಲ್ಲಿ? ನಮ್ಮ ಈ ವೆಬ್‌ಸೈಟ್‌ನಲ್ಲಿ, ಈ ಜೈವಿಕ್ ಭಾರತ್ ಎಫ್-ಎಸ್-ಎಸ್-ಐ ವೆಬ್‌ಸೈಟ್‌ನಲ್ಲಿ. ಸೊ ಇವಾಗ ನಿಮಗೆ ಪ್ಯಾಕೇಜಿಂಗ್ ಏನ್ ನೋಡ್ಬೇಕು, ಇಂಪಾರ್ಟೆನ್ಸ್ ಏನು, ಫ್ರಂಟ್ ಪ್ಯಾಕೇಜಿಂಗ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ರೆ. ಸೊ ಈಗ ನೆಕ್ಸ್ಟ್ ನಿಮ್ಗೆ ತಿಳಿಸೋದು ಏನು ಅಂತ